ಸರ್ವೇ ಭವಂತು ಸುಖಿನಃ. ಶ್ರೀ ಕೃಷ್ಣ ವಿಜಯತೆ. ವೃಶ್ಚಿಕ ರಾಶಿಯವರಿಗೆ ಶನೇಶ್ವರ ನಿಮ್ಮ ಪಂಚಮ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದು ಮಿಶ್ರ ಫಲವನ್ನ ಕೊಡುತ್ತೆ, ಆದರೆ ನಿಮಗೆ ಅತಿ ಒಳ್ಳೆಯ ಫಲವನ್ನ ಕೊಡುತ್ತೆ. ಯಾಕೆ ಅಂತಂದ್ರೆ ಅರ್ಧಾಷ್ಟಮ ಶನಿ ಮುಗಿದಿದೆ. ಅರ್ಧಾಷ್ಟಮವನ್ನ ದಯ್ಯ ಅಂತ ಕರೀತಾರೆ. ಇದರ ಅರ್ಥ ನಿಮ್ಮ ಮನಸ್ಸಿಗೆ ಅತಿ ಹೆಚ್ಚಿನ ಕ್ಲೇಶ 2.5 ವರ್ಷದಲ್ಲಿ ಆಗಿತ್ತು. ನೀವು ಏನೇ ಮಾಡಿಲ್ಲದೆ ಹೋದ್ರೂ ಕೂಡ ಅನೇಕ ರೀತಿಯ ತೊಂದರೆಗಳನ್ನ, ಮಾನಸಿಕ ಕಸಿವಿಸಿಗಳನ್ನ ನೀವು ಅನುಭವಿಸಿದ್ದೀರಿ. ಚಿಕ್ಕ ಮಕ್ಕಳಿಗಂತೂ ಅಥವಾ ವಯಸ್ಕರಿಗಂತೂ ಕೆಲವೊಂದು ವಿಷಯಗಳಲ್ಲಿ ಎಷ್ಟು ಬೇಜಾರಾಗಿರುತ್ತೆ ಅಂತಂದ್ರೆ ಈ ಜೀವನ ಸಾಕು ಅನ್ನೋ ರೀತಿಯಲ್ಲಿ ನೀವು ವ್ಯಥೆಯನ್ನ ಹೊಂದಿರ್ತೀರಿ. ಅದೆಲ್ಲವೂ ಈಗ ಪರಿಹಾರವಾಗುತ್ತೆ. ಯಾರ್ಯಾರಿಗೆ ತೋಟಗಾರಿಕೆ, ಮನೆ, ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ ತೊಂದರೆ, ಕ್ಷೋಭೆ ಉಂಟಾಗಿತ್ತೋ ಅದೆಲ್ಲ ಈಗ ಪರಿಹಾರವಾಗುತ್ತೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಮುಖ್ಯವಾದಂತಹ ಒಬ್ಬರು ನಿಮ್ಮನ್ನ ಈಗ ಮಿತ್ರ ರೂಪದಲ್ಲಿ ಬಂದು ಸೇರ್ತಾರೆ. 2.5 ವರ್ಷದ ತನಕ ನಿಮಗೆ ಅತಿ ಹೆಚ್ಚಿನ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ಅವರು ತಂದು ಕೊಡ್ತಾರೆ. ಆದರೆ ಯಾರು ಪ್ರಾಪ್ತ ವಯಸ್ಕರಾಗಿದ್ದೀರಿ ಆದರೆ ಮದುವೆ ಇನ್ನೂ ಆಗಿಲ್ವೋ ಅಂತಹವರು ಯಾವುದೇ ರೀತಿಯ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಸಿಕ್ಕಾಕೋಬೇಡಿ. ಯಾಕೆ ಅಂತಂದ್ರೆ ಇವರ ಜೊತೆಗೆ ನಿಮಗೆ ಮದುವೆ ಸಾಧ್ಯವಿಲ್ಲ. ಇವಾಗ ಯಾರಾದ್ರೂ ಫ್ರೆಂಡ್ ಅಂತ ಇತ್ಯಾದಿಗಳು ಬಂದರೆ ಮೊದಲು ಅವರನ್ನ ಮದುವೆ ಮಾಡಿಕೊಳ್ಳೋ ಗುರುಬಲ ನಿಮಗೆ ಇದೆಯಾ ನೋಡಿಕೊಳ್ಳಿ. ಮದುವೆ ಆದರೆ ಮಾತ್ರ ನಂತರವೇ ನೀವು ಮುಂದುವರಿಯಬೇಕು. ಇಲ್ಲದೆ ಹೋದರೆ ಇದೊಂದು ಫೇಲಿಯರ್ ಆಗುತ್ತೆ. ಆದ್ದರಿಂದ ಮನಸ್ಸಿಗೆ ಕ್ಲೇಶ ತುಂಬಾ ಜಾಸ್ತಿ ಆಗುತ್ತೆ. ಮೊದಲ ಒಂದು 6-7 ತಿಂಗಳ ತನಕ ನಿಮಗೆ ಏನೂ ತಿಳಿಯೋದಿಲ್ಲ. ಅದಾದ ನಂತರ 1.5 ವರ್ಷದ ತನಕ ಬರೀ ನೀವು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಪ್ರಾಪ್ತ ವಯಸ್ಕರು ದಯವಿಟ್ಟು ಹುಷಾರಾಗಿರಿ. ಮತ್ತೆ ದಂಪತಿಗಳಿಗೂ ಕೂಡ ನಿಮ್ಮ ಒಂದು ಪ್ರೇಮ ಪ್ರೀತಿ ಪ್ರಣಯ ವಿಷಯದಲ್ಲಿ ಈಗ ವೈಮನಸ್ಯ ಉಂಟಾಗಬಹುದು, ತೊಂದರೆಗಳು ಸಂಭವಿಸಬಹುದು. ಆದರೆ ಅದನ್ನ ಬಹಳ ಸಮಾಧಾನವಾಗಿ ನೀವು ಪರಿಹರಿಸಿಕೊಳ್ಳಬೇಕು. ಮಕ್ಕಳ ವಿಚಾರದಲ್ಲೂ ಕೂಡ ಪೋಷಕರಿಗೆ ಸ್ವಲ್ಪ ಮನಸ್ಸಿಗೆ ತೊಂದರೆ ಆಗಬಹುದು. ಆದರೆ ನೀವು ಧ್ಯಾನಾದಿಗಳನ್ನು ಮಾಡಿದರೆ ಈಗ ನಿಮ್ಮ ಕ್ರಿಯಾಶೀಲತೆ, ಕ್ರಿಯೇಟಿವಿಟಿ ತುಂಬಾನೇ ಹೆಚ್ಚಾಗುತ್ತೆ. ಕಲಾವಿದರಿಗೆ ಇದು ಬಹಳ ಒಳ್ಳೆಯ 2.5 ವರ್ಷ ಆಗಿರುತ್ತೆ. 2.5 ವರ್ಷದ ಕೊನೆಯಲ್ಲಿ ನೀವು ಪ್ರಗತಿಯನ್ನು ಎಷ್ಟು ಸಾಧಿಸಿದ್ದೀರಿ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮೊದಲು ಕಷ್ಟವಾಗುತ್ತೆ, ಆದರೂ ಕೂಡ ಬಹಳ ಒಳ್ಳೆಯ ಫಲವನ್ನು ಶನೇಶ್ವರ ಖಂಡಿತವಾಗ್ಲೂ ನಿಮ್ಮ ಕೆಲಸಕ್ಕೆ ತಂದು ಕೊಡ್ತಾನೆ. ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಇದು ಮಧ್ಯಮ ಫಲ ಅಥವಾ ಮಿಶ್ರ ಫಲ. ಶುಭಮಸ್ತು.